ಪರ್ ಇಯರ್ಗೆ ಒಬ್ಬ ಮಗುವಿಗೆ. ಇವತ್ತಿನ ದಿನ ಅದ ನಮ್ಮ ರಿಲೇಟಿವ್ ಒಬ್ಬರಿಗೆ ಕೊಟ್ಟು ಕಳಿಸಿದ್ದೆ ಅವ್ರಿಗೆ, ಉಡುಪಿಗೆ, ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಉಡುಪಿಗೆ. ಒಂದು ಇಯರ್ಗೆ ಒಬ್ಬ ಸ್ಟೂಡೆಂಟ್ಗೆ 4 lakh rupees ಫೀಸ್ ಸ್ಟ್ರಕ್ಚರ್. ಇದು ನಾನು ಪ್ರಿನ್ಸಿಪಲ್ ಸರ್ನ ಕೇಳಿದೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ನಮ್ಮ ಸ್ಕೂಲಿನ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಸರ್ ಅಂತ. ಓನ್ಲಿ 36,000 ಅಂತ ಹೇಳಿದ್ರು. ನಾನು ಅಲ್ಲಿ ಗ್ಯಾದರಿಂಗು ಅಟೆಂಡ್ ಆಗಿದ್ದೀನಿ. ಅಲ್ಲಿ ಪ್ರತಿ ಇಯರು ನನ್ನ ಮಕ್ಕಳಿದ್ದಾಗ ಗ್ಯಾದರಿಂಗ್ ಅಟೆಂಡ್ ಆಗಿದ್ದೀನಿ. ಅಲ್ಲಿ ಆ್ಯಂಕರಿಂಗ್ ಮಾಡುವಂಥ ಸ್ಟೈಲು ಅಲ್ಲಿ ಆ್ಯಂಕರಿಂಗ್ ಏನು ಮಾಡ್ತಾರಲ್ಲ ಅದರದ್ದು 2%, ಅದರ 10% ಆ್ಯಂಕರಿಂಗ್ ಮಾಡುವಂಥ ಈ ಸ್ಟೂಡೆಂಟ್ಗಳು ನೋಡಿದರೆ ಭಾಳಷ್ಟು ಖುಷಿ ಅನ್ನಿಸ್ತದೆ. ಅಲ್ಲಿಗೆ ಹೋಗಿ ನಾವು 2-3 ಲಕ್ಷ ರೂಪಾಯಿ ಪರ್ ಇಯರ್ ಒಬ್ಬರು ಸ್ಟೂಡೆಂಟಿಗೆ ಕೊಡೋಕ್ಕಿಂತ ಇಲ್ಲಿ ನಮ್ಮ CMD ಸರ್ ಸಮೀರ್ ಸೋಮಯ್ಯ ಅವ್ರ ಏನು ಡ್ರೀಮ್ ಇದೆಯಲ್ಲ, ಕನಸು, ಇಲ್ಲಿ ಮಕ್ಕಳಿಗೆ, ರೈತ ಕಮ್ಯುನಿಟಿ ಮಕ್ಕಳಿಗೆ ಈ ಟೈಪ್ ರೆಡಿ ಮಾಡಿ ಇನ್ನೂ ಒಂದು ಮುಂದೆ ಹೆಜ್ಜೆ ಇಟ್ಟು ಹೇಳಬೇಕಂತಂದ್ರೆ, ನನ್ನ ಮಕ್ಕಳನ್ನ ಅಲ್ಲಿಷ್ಟು ಕಲಿಸಿದಾಗ ನಾನು ಒಳ್ಳೆಯವ್ರು ಇಬ್ಬರೂ ಮೆಡಿಕಲ್ ಕಳಿಸಿದ್ರೆ ನಾನು ಹೈಯರ್ ಫೀಸ್ನಾಗ ಅಡ್ಮಿಷನ್ ಕೊಟ್ಟೆ. ಇದೇ ಇಲ್ಲಿ ನನ್ನ ಜೊತೆಗೇನೆ ಇದ್ಕೊಂಡು, ನಾನು ಮುಧೋಳದಲ್ಲಿರೋ ಸಂಬಂಧ ನನಗೆ ಇಲ್ಲಿ ಇರೋಕ್ಕಾಗಲಿಲ್ಲ. ಇಲ್ಲೇ ನನ್ನ ಜೊತೆ ಇದ್ಕೊಂಡು ನನ್ನ ಕಲಿ ಮಕ್ಕಳು ಡಾಕ್ಟರ್ ಕಣಿವೆಯವರು ಇರ್ಬೋದು, ನನ್ನ NS ಹಿರೇಮಠರ್ ಇರ್ಬೋದು, ಇವ್ರ ಮಕ್ಕಳು ಇದೇ ಸ್ಕೂಲ್ನಲ್ಲೇ ಓದಿ ಪ್ರೀ-ಸೀಟ್ MBBS ತೊಗೊಂಡ್ರು. ನನಗೆ ಡಿಫ್ರೆನ್ಸ್ ಯಾಕೆ ನಾ ಇದನ್ನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಂದರೆ, KJ ಸೋಮಯ್ಯದೊಳಗೆ ವಿದ್ಯಾಭ್ಯಾಸ ಮಾಡಿ ಪ್ರೀ-ಸೀಟ್ ತೊಗೊಂಡು 30-35 ಸಾವಿರ ರೂಪಾಯಿದಾಗ ಇಲ್ಲಿ ಕಲ್ತ್ಕೊಂಡು ಅವ್ರು ತೊಗೊಂಡ್ರು. ಆದ್ರೆ ನಾನು ನೋಡು 2-2 ಲಕ್ಷ 3 ಲಕ್ಷ ರೂಪಾಯಿ ಫೀ ಕೊಟ್ಟು ಮತ್ತೀಗ ಮೆಡಿಕಲ್ ಮಾಡಿಸ್ಬೇಕಂತಂದ್ರೆ ಅವ್ರಿಗೆ ಮತ್ತೆ ಪೇಮೆಂಟ್ ಶೀಟ್ನಲ್ಲಿ ನಾನು ಅಂದರೆ ಇದು ಅರ್ಥ ಇಷ್ಟ. ಈ ಸ್ಕೂಲ್ನಲ್ಲಿ ಕಲಿತಿರೋಂಥ ಮಕ್ಕಳು ಒಂದು ದೇಶವನ್ನು ಕಟ್ಟಲಿಕ್ಕೆ ಭಾಳಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಮೀರ್ ಸೋಮಯ್ಯ ಅವ್ರದ್ದು ಒಂದು ವಿಷನ್ ಐತಿ. ನಮ್ಮ ದೇಶವನ್ನು ಈ ಟೈಪ್ ಕಟ್ಟಬೇಕಲ್ಲ, ಮುಂದಿನ ಪೀಳಿಗೆ ಅದು ಯಾವ ವರ್ಲ್ಡ್ನಾಗೂ ನಮ್ಮ ಭಾರತ ಒಂದು ದೇಶದ ಹೆಸರು ವಾಸಿ ಆಗಬೇಕು ಅನ್ನೋಂಥ ಒಂದು ಡ್ರೀಮ್ ಇದೆ. ಅದನ್ನು ನಮ್ಮ ಈ ಸ್ಟೂಡೆಂಟ್ಗಳು ಮಾಡ್ತಾರೆ ಅನ್ನೋದು ಒಂದು ನಾ ಈ ಸ್ಟೂಡೆಂಟ್ಗೆ ಡಿಫ್ರೆನ್ಸ್ ಹೇಳಿದೆ. ಅದಕ್ಕೆ ಸರ್ಗೆ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಇನ್ನೊಂದು ಬ್ಯಾಚ್ ನಮಗೆ ಅಡ್ಮಿಷನ್ ಕೊಡ್ಸೋಕ್ಕೆ ಸಾಧ್ಯ ಇದ್ರೆ ಮಾಡಿರಿ ಸರ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು. ಇನ್ನೂ ಒಂದು ಪೇರೆಂಟ್ಸ್ಗಳಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಯಾಕಂದರೆ ಇದು ನನ್ನ ಜೀವನದಲ್ಲಿ ನಡೆದು ಬಂದಂಥ ಒಂದು ಈ ಸತ್ಯವಾದ ಸಂಗತಿ. ನಾವು ಇಬ್ಬರು ಫ್ರೆಂಡ್ಸ್ ಇದ್ದೀವಿ. LKG ಹಿಡ್ಕೊಂಡು ನಾವು ಇಬ್ಬರು ಸ್ಟಾರ್ಟ್ ಮಾಡಿದಾಗ ಒಬ್ಬ ವಿದ್ಯಾವಂತ, ಇನ್ನೊಬ್ಬ ಬುದ್ಧಿವಂತ ಇದ್ದವ 2nd ಸ್ಟ್ಯಾಂಡರ್ಡ್ ಕ್ಲೋಸ್ ಮಾಡಿದ, ಬಿಟ್ಬಿಟ್ಟ. ನಾವು ಸ್ವಲ್ಪ ವಿದ್ಯಾವಂತ ಅದನ್ನು ತಿಳ್ಕೊಂಡು ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ. ಮಾಸ್ಟರ್ ಡಿಗ್ರಿ ಮಾಡಿ ನಾನು ಏನೋ 1 ಲಕ್ಷ 2 ಲಕ್ಷ ರೂಪಾಯಿ ಪಗಾರಂಗೆ ಇಲ್ಲಿ ದುಡಿತಾ ಇರ್ಬೋದು. ಆದರೆ ನಾವು 2nd ಸ್ಟ್ಯಾಂಡರ್ಡ್ನಲ್ಲಿ ಬಿಟ್ಟಿರೋಂಥ ಬುದ್ಧಿವಂತ ಇದ್ದವ ನನ್ನ ಗೆಳೆಯ ಇವತ್ತು ಕೋಟ್ಯಾಧೀಶ ಆಗಿ ಅವ್ನು ಫಾರ್ಚುನರ್ ಗಾಡಿ ಒಳಗೆ ಅಡ್ಡಾಡ್ತಾನೋ, ದೊಡ್ಡ ಮಣಿಗಳನ್ನ ಕಟ್ಸಿದ್ದಾನೆ. ಅಂದರೆ ನಾನು ಪೇರೆಂಟ್ಸಿಗೆ ಹೇಳೋದು ಇಷ್ಟೇ ಉದ್ದೇಶ ಇದ್ದಾನೆ, ನಿಮ್ಮ ಮಕ್ಕಳು ಎಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಅಲ್ಲ. ಇವತ್ತಿನ ದಿನ ನಾನು ಪೋಸ್ಟ್ ಗ್ರ್ಯಾಜುಯೇಟು ಅಂಡರ್ ಗ್ರ್ಯಾಜುಯೇಟ್ ಮಾಡೋ ಹೊತ್ತಿನಲ್ಲಿ ಭಾಳಷ್ಟು ಬ್ಯೂಟಿಫುಲ್ಲಾಗಿ ಇಂಗ್ಲೀಷ್ ಮಾತಾಡ್ತಾಯಿದ್ರು ನನಗೆ ಫ್ರೆಂಡ್ಸ್. ಅವ್ರು ಇಂಗ್ಲೀಷ್ ಮೀಡಿಯಮ್ನಿಂದನೇ ಬಂದಿದ್ದರು. ನಾ ಹೇಳ್ತಾ ಇರಲ್ಲ, ಅವ್ರ ಮಾರ್ಕ್ಸ್ ನನಗಿಂತ ಹೆಚ್ಚಿಗೆ ತೊಗೊಂಡಿದ್ರು. ಆದರೆ ಒಂದು ಮಾತು ನಿಮಗೆ ಹೇಳ್ತೀನಿ, ಇವತ್ತಿನ ದಿನ ನಾವು ಒಂದು ಸ್ವಲ್ಪ ವಿದ್ಯಾವಂತ ಮತ್ತು ಬುದ್ಧಿವಂತ ಇದ್ದ ಕಾರಣಕ್ಕಾಗಿ ಅವ ನನ್ನ ಅಂಡರ್ನೇ ಕೆಲಸ ಮಾಡಕತ್ತಿದ್ದಾನೆ. ದಿಸ್ ಈಸ್ ಅಚೀವ್ಮೆಂಟ್. ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಮಗು ಬರೀ ವಿದ್ಯಾವಂತ ಇದ್ರೆ ಅಷ್ಟೇ ಸಾಲದು, ಅವ್ನು ಬುದ್ಧಿವಂತನೂ ಇರಬೇಕು. ಅವ್ನು ಬುದ್ಧಿವಂತ ಆಗಬೇಕಾದ್ರೆ ಪೇರೆಂಟ್ಸು ಆ ಮಗುನ ಬೆನ್ನು ಹತ್ತಿ ಎಲ್ಲಿ ಹೋದಿ, ಏನು ಮಾಡಿದಿ, ಇವತ್ತೇನಾಯ್ತು, ಅದಾಯ್ತು, ಇದಾಯ್ತು ಅವನ ಮೇಲೆ ಸಂಶಯ ಪಡಬಾರ್ದು. ಫ್ರೀ ಹ್ಯಾಂಡಾಗಿ ಅವ್ನು ಬಿಡಬೇಕು. ಅವ್ನು ಫ್ರೀ ಹ್ಯಾಂಡಾಗಿ ಬಿಟ್ಟು ಸಮಾಜದಲ್ಲಿ ಏನೇನು ಸ್ಟ್ರಗಲ್ಸ್ ಅದಾವ ಎಲ್ಲನೂ ಫೇಸ್ ಮಾಡಿ ಮ್ಯಾಲೆ ಬಂದ ಅಂದ್ರೆ ಏನು ಬೇಕಾದರೂ ಫೇಸ್ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ದಯವಿಟ್ಟು ನನ್ನ ಮಗ ಮಾರ್ಕ್ಸ್ ಕಮ್ಮಿ ತೊಗೊಂಡಾನ ಅನ್ನೋದನ್ನು ಕಳ್ಕೊಳ್ಳಿ. ನಿಮ್ಮಲ್ಲಿ ಆ ಆತಂಕವನ್ನು ನೀವು ಪೇರೆಂಟ್ಸ್ ಇವತ್ತು ಇಟ್ಕೋಬೇಡ್ರಿ ಅಂತ ಹೇಳ್ಕೊತಾ, ಮತ್ತು ಇನ್ನೂ ಈ ಫಂಕ್ಷನ್ನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು, ಹುಡುಗರು ಎಲ್ಲ ಬಾಲಕರು ಮತ್ತು ಸ್ಟೂಡೆಂಟ್ಗಳು ನೃತ್ಯ ಆ್ಯಕ್ಟಿವಿಟೀಸ್, ಕಲ್ಚರ್ ಆ್ಯಕ್ಟಿವಿಟೀಸ್ ಭಾಳಷ್ಟು ಅದಾವೆ, ಎಲ್ಲರೂ ನೋಡೋದೈತಿ. ಮತ್ತು ನಾ ಬಕ್ಷೀಸ್ ಸರ್ ನನಗೆ ಮೊದಲೇ ಹೇಳಿ ಕಳಿಸಿದ್ರು, ಕನ್ಬೂರು ನಿನ್ನ ಕೈ ಮೈಕ್ ಸಿಗ್ತಿ ಅಂದ್ರೆ ಭಾಳಷ್ಟು ಮಾತಾಡ್ತಿ, ಸ್ವಲ್ಪ ಮಾತಾಡಿ ಮುಗಿಸ್ಬಿಡುತ್ತೆ. ಅದಕ್ಕೆ ನನಗೆ ಇಷ್ಟೊತ್ತರ ಸರ್ ನನಗೆ ಕರೆದು ಇಲ್ಲಿ ಸ್ವಲ್ಪ ಒಂದು ಗೆಸ್ಟ್ ಅಂತೇಳಿ ಇದನ್ನು ಮಾಡಿದ್ದಕ್ಕೆ ನಾನು ಥ್ಯಾಂಕ್ ಯು ವೆರಿ ಮಚ್ ಸರ್ ಒನ್ಸ್ ಅಗೇನ್. ಹಳ್ಳಿಕಟ್ಟಿ ಸರ್ಗೆ ಅಷ್ಟೇ, ಅವ್ರು ಹಳ್ಳಿಕಟ್ಟಿ ಸಾಹೇಬರಿಗೆ ನಮ್ಮ ಫಂಕ್ಷನ್ ನೋಡಿದರೆ ಭಾಳ ಸ್ಮಾಲ್ ಅನಿಸ್ಬೋದು. ಅವರು ಫಂಕ್ಷನ್ ಮಾಡಿದರೆ 10,000 20,000 ಜನಗಳನ್ನ ಕೂಡಿಸ್ತಾರೋ. ಎಲ್ಲ ಸ್ಟಾರ್ ರವಿಚಂದ್ರನ್ ಅವರು ಇವರು ಇಂಥವ್ರು
ಈಗ ನೆಕ್ಸ್ಟ್ ಆ್ಯನ್ಯುವಲ್ ಡೇ ಐತೆ ಅವ್ರದ್ದು. ಪುನೀತ್ ರಾಜ್ಕುಮಾರ್ ಅವರ ಮಿಸಸ್ ಅಶ್ವಿನಿ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಅವ್ರ ಫಂಕ್ಷನ್ಗೆ. ಇನ್ನೊಂದು ಎಷ್ಟನೇ ಇದೇ ತಿಂಗಳ ಐತೆ ಅವ್ರದ್ದು. ಅವರು ಈ ಕಾರ್ಯಕ್ರಮಕ್ಕೆ ನಾವು ಕರೆದಕ್ಕೆ ಬಂದದಕ್ಕೆ ಅವ್ರಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. Thank you, sir. Your words were truly delightful and impressive. It is a proud privilege to be in the esteemed presence of Shri B.R. Bakshi sir, the Executive Director of GBL Samirwadi, who has been closely and meaningfully associated with our school. His visionary guidance and inspiring leadership continuously encourages us to move forward collectively in alignment with the noble vision of our founder. His unwavering support and constant encouragement remain a source of strength and motivation for all of us. So with great respect and honor, we now invite Shri B.R. Bakshi sir, Executive Director, GBL Samirwadi, the President of today's function, to grace us with his words.